ಹಲವು ವರ್ಷಗಳ ಕಠಿಣ ತರಬೇತಿ, ಕಂಬ ಹಗ್ಗಗಳೊಂದಿಗೆ ಮಲ್ಲರ ಸೆಣಸಾಟ, ಬಲ, ಏಕಾಗ್ರತೆ ಜೊತೆ ಸಮತೋಲಿತ ಚಾಕಚಕ್ಯತೆ ಇವೆಲ್ಲವನ್ನ ಒಳಗೊಂಡಿರುವ ಮಲ್ಲಕಂಬ ದೇಸಿ ಕ್ರೀಡೆಗೆ ಹೆಸರಾಗಿದೆ ಮಲ್ಲರ ಊರು ಹರ್ಲಾಪುರ. ಹರ್ಲಾಪುರ ಗ್ರಾಮದ ಬೆಳಗಿನ ಸೊಬಗೆ ಬೇರೆ. ಸೂರ್ಯೋದಯಕ್ಕೂ ಮುನ್ನವೇ ಇಲ್ಲಿನ ಜಾನಪದ ಕ್ರೀಡಾ ರಂಗಕುಟೀರಕ್ಕೆ ಮಲ್ಲರ ಗುಂಪು ಲಗ್ಗೆಯಿಡುತ್ತದೆ. ಪ್ರಾತಃ ಕಾಲದಲ್ಲಿ ರನ್ನಿಂಗ್ ವ್ಯಾಯಾಮ ಮುಗಿಸಿ ಮಲ್ಲಕಂಬ ಏರುವ ಮುನ್ನ ಮಕ್ಕಳು ತಟ್ಟುವ ತೋಳಿನ ಸದ್ದಿನಲ್ಲಿ ಅವರ ಕೌಶಲದ ಸದೃಢತೆ ಅಡಗಿದೆ. ಇಲ್ಲಿಂದ ಮುಂದಿನ 2 ಗಂಟೆ ಮಲ್ಲರ ಕಸರತ್ತಿಗೆ ಮೀಸಲು. ಇದಿಷ್ಟು ಹರ್ಲಾಪುರದ ನಿತ್ಯದ ಚಿತ್ರಣ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹರ್ಲಾಪುರದ ಜಾನಪದ ಕಲಾವಿದ ಸಾಂಬಯ್ಯ ಹಿರೇಮಠ್ ಮತ್ತು ಅವರ ಮಕ್ಕಳಾದ ಅಮೋಘ್ ಹಾಗೂ ಅನನ್ಯರಿಗೆ ಮಲ್ಲಕಂಬ ಎಂದರೆ ವಿಶೇಷ ಆಸಕ್ತಿ. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಮಕ್ಕಳಿಗೆ ಉಚಿತವಾಗಿ ಮಲ್ಲಕಂಬ ಹೇಳಿಕೊಡುತ್ತಿದ್ದಾರೆ. ಪ್ರತಿ ಮನೆತನದಲ್ಲೂ ಮಲ್ಲಕಂಬ ಪಟು ಇರುವುದು ಈ ಗ್ರಾಮದ ವಿಶೇಷ. ಪ್ರತಿ ಹಳ್ಳಿಗೂ ಕೂಡ ಇದು ಮಲ್ಲಕಂಬ ಅನ್ನತಕ್ಕಂಥದ್ದು ಏನಾದರೂ ಆರಂಭ ಮಾಡಿದರೆ ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟರೆ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋದಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನೋದೇ ಮುಖ್ಯ ಉದ್ದೇಶ. ಈ ಮಲ್ಲಕಂಬ ಆಡೋದ್ರಿಂದ ಸರ್ವ ಅಂಗಗಳು ಸುಂದರ ಆಗೋದ್ರ ಜೊತೆಗೆ ಬೇರೆ ಯಾವುದೇ ರೋಗ ರುಜಿನಗಳು ಕೂಡ ಇದಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನೊಳಗನೆ ಹಿಂದೆ ಹಿರಿಯರು ಕೂಡ ಇದನ್ನು ಗರಡಿ ಮನೆಯಲ್ಲಿ ಮಾಡ್ತಾ ಇದ್ರು. ಈ ಮಲ್ಲಕಂಬದ ಒಂದು ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ, ಅವ್ರ ದುಶ್ಚಟದಿಂದ ದೂರ ಆಗಲಿ ಅನ್ನೋದನ್ನೇ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. 2012ರಲ್ಲಿ ಸಾಂಬಯ್ಯ ಅವರ ತಂಡದ ಪ್ರದರ್ಶನ ನೋಡಿದ ಆಳ್ವಾಸ್ ಶಿಕ್ಷಣ ಸಂಸ್ಥೆ ತಮ್ಮಲ್ಲೂ ಮಲ್ಲಕಂಬ ತರಬೇತಿ ಆರಂಭಿಸಿತು. ಸಾಂಬಯ್ಯ ಅವರ ಶಿಷ್ಯನೇ ತರಬೇತುದಾರನಾಗಿ ನೇಮಕಗೊಂಡರು. ಹೀಗೆ ಹಳ್ಳಿಯಿಂದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳವರೆಗೆ ಮಲ್ಲಕಂಬ ಪರಿಚಯಿಸಿದ ಖ್ಯಾತಿ ಹರ್ಲಾಪುರದ್ದು. ಸಾಂಬಯ್ಯ ಅವರ ಮಕ್ಕಳಾದ ಅಮೋಘ ಹಾಗೂ ಅನನ್ಯ ಯೂನಿವರ್ಸಿಟಿ ಬ್ಲೂ ಆಗುವುದರ ಜೊತೆಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲೂ ಮಿಂಚಿದ್ದಾರೆ. ಮೊದಲಿಗೆ ಮಲ್ಕಂಬವನ್ನು ಶುರು ಮಾಡಿದ್ದು ನನ್ನ ತಂದೆಯವರು ನನಗೆ ಮಲ್ಕಂಬ ಕಲಿಸಿದ್ದು. ಇದೇ ಊರಿನಲ್ಲಿ ಹರ್ಲಾಪುರದಲ್ಲೇ ನಾನು ಕೂಡ ಮಲ್ಕಂಬ ಶುರು ಮಾಡಿದ್ದು. ಆಮೇಲೆ 5ನೇ ಕ್ಲಾಸ್ನಲ್ಲಿ ಆಳ್ವಾಸ್ನಲ್ಲಿ ನಾನು ಓದ್ತಾ ಅಲ್ಲಿ ಇನ್ನೂ ಜಾಸ್ತಿ ಮಲ್ಕಂಬ ಕಲಿತು. ಆಮೇಲೆ ನಮ್ಮೂರಿಗೆ ವಾಪಸ್ ಬಂದು ನೆಕ್ಸ್ಟ್ ಆಮೇಲೆ ಇಲ್ಲಿ ಮಕ್ಕಳಿಗೆ ನಾನು ಕಲ್ಸೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂತಂದರೆ ನಾನು 2nd PUCಯಲ್ಲಿರುವಾಗ ಇಲ್ಲಿ ನಮ್ಮೂರಿನ ಮಕ್ಕಳು ಕೂಡ ಮಲ್ಕಂಬ ಕಲೀಲಿ ಅಂತ ಇಲ್ಲೇ ನಮ್ಮನೆಯಲ್ಲೇ ಒಂದು ಜಾನಪದ ಕ್ರೀಡಾ ರಂಗಕುಟೀರ ಅಂತ ಮಾಡಿಕೊಂಡು ಇಲ್ಲೇ ನಾವು ಕಲ್ಸೋಕ್ಕೆ ಶುರು ಮಾಡಿದ್ದು. ಮಲ್ಕಂಬದಲ್ಲಿ ಒಂದು 10ರಿಂದ 12 ಸ್ಟೇಟ್ ಹೋಗಿದ್ದೀನಿ. ಆಮೇಲೆ ಒಂದು 7-8 ನ್ಯಾಷನಲ್ಸ್ ಆಡಿದ್ದೀನಿ. ಕರ್ನಾಟಕಕ್ಕೆ ಪೋಲ್ ಮಲ್ಕಂಬದಲ್ಲಿ ಮೊದಲ ಬಾರಿಗೆ ಒಂದು ಪದಕ ಅಂದರೆ ಕಂಚಿನ ಪದಕ ತಂದಿದ್ದು ಹುಡುಗಿಯರಲ್ಲಿ ನಾನೇ ಅಂತ ಹೇಳ್ಕೊಳ್ಳೋಕೆ ನಂಗೊಂದು ಹೆಮ್ಮೆ ಇದೆ. ಸಾಂಬಯ್ಯ ಅವರು ಯುವಜನ ಹಾಗೂ ಸಾಂಸ್ಕೃತಿಕ ಕೇಂದ್ರ ಎಂಬ ತಂಡ ಕಟ್ಟಿಕೊಂಡು ರಾಷ್ಟ್ರ ಮಟ್ಟದಲ್ಲಿ 500ಕ್ಕೂ ಅಧಿಕ ಪ್ರದರ್ಶನ ನೀಡಿದ್ದಾರೆ. ಮಲ್ಲಕಂಬದಲ್ಲಿ ಸ್ಥಿರ ಮಲ್ಲಕಂಬ, ರೋಪ್ ಮಲ್ಲಕಂಬ ಹಾಗೂ ಹ್ಯಾಂಗಿಂಗ್ ಮಲ್ಲಕಂಬ ಎಂಬ 3 ವಿಧಗಳಿವೆ. ಮೈಯಲ್ಲಿ ಮೂಳೆಯೇ ಇಲ್ಲದಂತೆ ಮಕ್ಕಳು ಕಂಬಕ್ಕೆ ಕ್ಷಣ ಮಾತ್ರದಲ್ಲಿ ಅಂಟಿಕೊಳ್ಳಬಲ್ಲರು. ವೀರಭದ್ರಾಸನ, ಪಾದಹಸ್ತಾಸನ, ನಟರಾಜಾಸನ, ಬಜರಂಗಿ ಪಿರಾಮಿಡ್ ಹೀಗೆ ವಿವಿಧ ಆಸನಗಳನ್ನು ತಂಡದ ಮಕ್ಕಳು ಸುಲಭವಾಗಿ ಮಾಡುತ್ತಾರೆ. ಸಾಂಬಯ್ಯ ಅವರ ಬಳಿ ಮಲ್ಲಕಂಬ ಕಲಿತ ಅನೇಕರು ಇಂದು ರಾಜ್ಯದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ತರಬೇತುದಾರರಾಗಿದ್ದಾರೆ. ಹರ್ಲಾಪುರದ ಮೈಲಾರಿ ಸೂರಣಗಿ ಎಂಬುವವರು ಸದ್ಯ ವಿಯೆಟ್ನಾಂನಲ್ಲೂ ಮಲ್ಲಕಂಬ ಹೇಳಿಕೊಡುತ್ತಿರುವುದು ಹೆಮ್ಮೆಯ ವಿಷಯ. ನಾನು ಮೂಲತಃ ಇಲ್ಲೇ ಹರ್ಲಾಪುರದವನು. ನಾನು ಮಲ್ಲಕಂಬವನ್ನು 2009ರಲ್ಲಿ ಶಿವಾಸಿಡಿ ಕಲಾ ತಂಡದಲ್ಲಿ ಪ್ರಾರಂಭಿಸಿ ಮತ್ತು 2014ರವರೆಗೂ ಇಲ್ಲೇ ಶಿವಾಸಿಡಿ ತಂಡದಲ್ಲೇ ಮಲ್ಲಕಂಬವನ್ನು ಕಲಿತು 2014ರಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕೆ ಆಯ್ಕೆಯಾಗಿ ನಾನು ಅಲ್ಲೇ ಶಿಕ್ಷಣವನ್ನು ಪಡೆದು ವಿಯೆಟ್ನಾಂ ಎಂಬ ಚಿಕ್ಕ ದೇಶಕ್ಕೆ ಇಲ್ಲಿಂದನೇ ಹೋಗಿರ್ತೇನೆ. ಅಲ್ಲಿ ವಿಯೆಟ್ನಾಮಲ್ಲಿ ಆರೋಗ್ಯದ ಸಲುವಾಗಿ ಯೋಗ ಹಾಗೂ ಮಲ್ಲಕಂಬಕ್ಕೆ ಜಾಸ್ತಿ ಒತ್ತಿದೆ.
ನೆಲಮೂಲ ಕ್ರೀಡೆಯಾದ ಮಲ್ಲಕಂಬ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿ. ಆದರೆ ಇಂದಿನ ಆಧುನಿಕತೆಯ ಭರಾಟೆಗೆ ಸಿಲುಕಿ ಮರೆಯಾಗುತ್ತಿರುವ ದೇಶಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ.